ಹಳೆ ವಿದ್ಯಾರ್ಥಿ ಋಷಭೇಂದ್ರ ಅಂತೇಳಿ ಚಾಮರಾಜನಗರ ಜಿಲ್ಲೆಯ ಉಡಿಗಾಲ ಗ್ರಾಮದವರು. ಈ ನಮ್ಮಲ್ಲಿ ಕಳೆದ ಒಂದು 3 ವರ್ಷಗಳ ಕಾಲ ನಮ್ಮಲ್ಲಿ ಒಂದು ಡಿಗ್ರಿ ಮಾಡ್ಕೊಂಡು ನಂತರ ಮಾಸ್ಟರ್ ಡಿಗ್ರಿ ಮಾಡಿ ಈಗ ನಂಜನಗೂಡು ತಾಲ್ಲೂಕು ಸಂಜೀವಿನಿ ಸಂಘಗಳ ಒಂದು ಗ್ರೂಪ್ಗೆ CEO ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಈ ನಮ್ಮ ಹಳೆ ವಿದ್ಯಾರ್ಥಿಗಳು ಕೂಡ ನಮ್ಮ ಇವತ್ತೂ ಕೂಡ ನಮ್ಮ ಒಡನಾಟ ಇಟ್ಕೊಂಡು ನಮ್ಮ ಸಂಸ್ಥೆ ಅವಿನಾಭಾವ ಸಂಬಂಧ ಇಟ್ಕೊಂಡಿರ್ತಕ್ಕಂಥ ಹಳೆ ವಿದ್ಯಾರ್ಥಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಸಂಸ್ಥೆ ಬಗ್ಗೆ ನಮ್ಮ ಬಗ್ಗೆ ಏನು ಮಾಡ್ತೀನಿ ಕೇಳಿ. ಈಗಾಗಲೇ ಚಿಕ್ಕಪ್ಪ ಎಲ್ಲ ಹೇಳಿದ್ದಾರೆ. ನಾನು ಈಗ ತಾನೇ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದೆ. ಅಂದರೆ ಶ್ರೀ ನಂಜುಂಡೇಶ್ವರ ಮಹಿಳಾ ಕಿಸಾನ್ ಪ್ರೊಡ್ಯೂಸರ್ ಕಂಪ್ನಿ ಲಿಮಿಟೆಡ್ ಅಂತ ಸಂಜೀವಿನಿಯ ಒಕ್ಕೂಟದ ಒಳಗಡೆ ಒಂದು 2013 ಕಂಪ್ನೀಸ್ ಆ್ಯಕ್ಟ್ ಅಂಡರಲ್ಲಿ ಇನ್ಕಾರ್ಪೊರೇಟ್ ಆಗಿದೆ. ಆ ಕಂಪ್ನಿನಲ್ಲಿ CEO ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಬಟ್ ಈ ಒಂದು ಸ್ಥಿತಿಗೆ ಬರೋದಕ್ಕೆ ಈ ಅನುರಾಗ್ ಮಕ್ಕಳ ಮನೆ ಅನ್ನುವಂತಹ ಸಂಸ್ಥೆ ಭಾಳ ದಾಪುಗಾಲನ ಒಂದು ಹೆಜ್ಜೆನ ಇಟ್ಟಿದೆ ಅಂತ ಹೇಳ್ಬೋದು. ಯಾಕಂದರೆ ನಾನು 2019ನಲ್ಲಿ 17, 18, 19ನಲ್ಲಿ BCom ಮಾಡಬೇಕಾದ್ರೆ ಮೈಸೂರಲ್ಲಿ ಊಟಿ ರೋಡ್ JSSಲ್ಲಿ BCom ಮಾಡ್ತಾಯಿದ್ದೆ. ಅಲ್ಲಿ ಕಾಲೇಜ್ ಆಗಿದ್ರು ಕೂಡ ನಾನು ಇಲ್ಲಿಗೆ ಬಂದು ನಾನು ವ್ಯಾಸಂಗವನ್ನು ಮಾಡ್ತಾಯಿದ್ದೆ. ಓದೋದಕ್ಕೆ, ಬರೆಯೋದಕ್ಕೆ ಮತ್ತು ಏನಾದರೂ ಒಂದು ಹೊಸ ಥರ ಕಲೆಗಳನ್ನು ರೂಢಿಸ್ಕೊಳ್ಳೋದಕ್ಕೆ ಮತ್ತು ಸಂಸ್ಕಾರಯುತವಾದಂಥ ಶಿಕ್ಷಣ ಪಡೆಯೋದಕ್ಕೆ ಈ ಒಂದು ಸಂಸ್ಥೆ ಭಾಳ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡು ಒಂದು ಕೆಲಸವನ್ನು ಮಾಡ್ತಾಯಿದೆ. ಈಗಾಗಲೇ ಎಲ್ಲರೂ ಮಕ್ಕಳೆಲ್ಲ ನೋಡಿರ್ತೀರ ಯಾವ ರೀತಿ ಅವರು ಪ್ರೇಯರ್ ಮಾಡೋದಾಗಿರ್ಬೋದು, ಅಥವಾ ಡೈಲಿ ವಿಭೂತಿಯನ್ನು ಧರಿಸೋದಾಗಿರ್ಬೋದು, ಅಥವಾ ಪ್ರಾರ್ಥನೆಯನ್ನು ಮಾಡೋದಾಗಿರ್ಬೋದು. ಮತ್ತು ನಾವು ಡೈಲಿ ಸತ್ಸಂಗ ಅಂತ ಒಂದು ಕಾರ್ಯಕ್ರಮ ಮಾಡ್ತೀವಿ. ಸಾಯಂಕಾಲ ಒಂದು 6:45ರಿಂದ 7 ಗಂಟೆ ಸಮಯಕ್ಕೆ ಸತ್ಸಂಗ ಅಂತ ಮಾಡ್ತೀವಿ. ದಿನನಿತ್ಯ ಆಗು ಹೋಗುಗಳು ಮತ್ತು ಏನಾದರೂ ಒಳ್ಳೆಯದು ಕೆಡುಕು ಎಲ್ಲದ್ರ ಬಗ್ಗೆನೂ ಡಿಸ್ಕಸ್ ಮಾಡಿ ಏನಾದರೂ ತಪ್ಪು ಯಾರಾದರೂ ಮಾಡಿದರೆ ಅದನ್ನು ಅಲ್ಲೇ ತಿದ್ದುವಂಥ ಕೆಲಸವನ್ನು ಮಾಡ್ತಾಯಿರ್ತೀವಿ. ಇದು ಇವತ್ತಿನ ಕೆಲಸ ಅಲ್ಲ, 2010, 11, 12 ಸಾಲಿನಿಂದನೂ ನಡ್ಕೊಂಡು ಬಂದಿದೆ. ಮೊದಲು ಮೈಸೂರಿನಲ್ಲಿ ಗೌರಿಶಂಕರ ನಗರದಲ್ಲಿ ನೆಲೆಯೂರಿದಂತಹ ಅನುರಾಗ್ ಮಕ್ಕಳ ಮನೆ ಇವತ್ತು ನಂಜನಗೂಡಿನಲ್ಲಿ ಕೂಡ ಈ ಒಂದು ಸ್ಥಾನದಲ್ಲಿ ಬೆಳೆದು ನಿಂತಿದೆ ಅಂತ ಹೇಳ್ಬೋದು. ನಿಜಕ್ಕೂ ನಾವೆಲ್ಲರೂ ಕೂಡ ಈ ಒಂದು ಅನುರಾಗ್ ಮಕ್ಕಳ ಮನೆಯಲ್ಲಿ ಇದ್ಕೊಂಡು ವ್ಯಾಸಂಗವನ್ನು ಮಾಡಿ ಕೆಲಸವನ್ನು ತಗೊಂಡು, ನಾನೊಬ್ಬನೇ ಅಂತಲ್ಲ, ತುಂಬ ಜನ ದೊಡ್ಡ ದೊಡ್ಡ ಹುದ್ದೆನಲ್ಲಿದ್ದಾರೆ, ಬೆಂಗಳೂರಿನಲ್ಲಿದ್ದಾರೆ. ಮತ್ತು ಚಿಕ್ಕಪ್ಪ ಅವ್ರು ಹೇಳ್ದಂಗೆ ಹೀಗೆ ಆಲ್ರೆಡಿ ಹೇಳಿರ್ತಾರೆ, ಯೋಗ ಮನೋಜ್ ಅಂತೇಳಿ ವಿಯೆಟ್ನಾಂ ಬೇರೆ ದೇಶದಲ್ಲಿ ಯೋಗ ಟೀಚರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಹೀಗೆ ಅನೇಕ ಜನರು ವಿದ್ಯಾರ್ಥಿಗಳು, ಹಳೆಯ ವಿದ್ಯಾರ್ಥಿಗಳು ಇಲ್ಲಿ ಒಂದು ವ್ಯಾಸಂಗವನ್ನು ಮಾಡಿ ಒಂದು ಒಳ್ಳೆಯ ಪೋಸ್ಟಲ್ಲಿ ಅವರು ಅಲಂಕರಿಸಿದ್ದಾರೆ ಅಂತ ಹೇಳ್ತಾ, ಅದು ನಾನು ಈ ಒಂದು ವೇದಿಕೆಯಲ್ಲಿ ನಾನು ಚಿಕ್ಕಪ್ಪನಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಕೇಳ್ಕೊತೀನಿ. ಯಾಕಂದರೆ ಈ ಸೌಭಾಗ್ಯ ನನಗೆ ಸಿಗ್ತಲ್ಲ ಕರೆಕ್ಟ್ ಟೈಮಲ್ಲಿ. ನಾನು 5:30 ಮೇಲೆ ಬರೋದು ಆ್ಯಕ್ಚುಲಿ. ಇವತ್ತು ಏನೋ ಬೇಗ ಕಾರ್ಯಕ್ರಮ ಮುಗೀತು ಅಂತೇಳಿ ಈ ಒಂದು ಸಮಯದಲ್ಲಿ ಬಂದೆ. ಈ ಒಂದು ಥ್ಯಾಂಕ್ಸನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಚಿಕ್ಕಪ್ಪನಿಗೆ. ಧನ್ಯವಾದಗಳು ಸರ್. ಧನ್ಯವಾದಗಳು. ಇದು ನಮ್ಮ ಮಕ್ಕಳು ಉಳ್ಕೊಳ್ಳೋದಕ್ಕೆ ಇದು ಡಾರ್ಮೆಟ್ರಿ ಟೈಪ್ ಮಾಡೋದು. ನಾವು ಸಪ್ರೇಟ್ ರೂಮ್ ಒಂದು ಮಾಡಲ್ಲ, ಒಂದು 10 ಜನ ಒಂದು ಕಡೆ ಇರಬೇಕು ಅನ್ನೋ ನಮ್ಮ ಆಸೆ. ಯಾಕಂದ್ರೆ ಅದ್ರ ಒಂಥರ ರಿಲೇಷನ್ಶಿಪ್ ಚೆನ್ನಾಗಿರಲಿ ಅನ್ನೋ ಉದ್ದೇಶಕ್ಕೆ ಮಾಡ್ತಾ ಇದ್ವಿ. ಅವ್ರಿಗೆ ಕೆಲವು ಕಂಪ್ಯೂಟರ್ ತಂದಿಟ್ಟಿದ್ದೀವಿ. ಅವ್ರಿಗೆ ಮೂಲಭೂತ ಸೌಕರ್ಯಗಳು ಏನೇನು ಬೇಕು, ಅವ್ರಿಗೆ ಬಿಸಿನೀರು ವ್ಯವಸ್ಥೆ, ಊಟದ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ, ಪ್ರತಿಯೊಂದೂ ಕೂಡ. ಅದಕ್ಕಿಂತ ಜೊತೆಗೆ ನಮ್ಮ ಸಂಸ್ಕಾರ ಕಲಿಬೇಕು. ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಲೇಬೇಕು. ನಮ್ಮ ಸಂಜೆ ಒಂದು ಅರ್ಧ ಗಂಟೆ ಕೆಲಸ ಇರುತ್ತೆ, ಪ್ರಾರ್ಥನೆ ಕೆಲಸ. ಪ್ರತಿಯೊಬ್ಬರು ವಚನ ಕಲೀಲೇಬೇಕು, ವಚನಗಳ ಕಲಿಯಬೇಕು. ಅಟ್ಲೀಸ್ಟ್ ಒಂದೊಂದು ವಚನ 2 ವಚನ ನಾವು ಜೀವನ ಅಳವಡಿಸ್ಕೊಂಡ್ರೆ ಜೀವನ ಉತ್ತಮವಾಗುತ್ತೆ ಅಂತ ಹೇಳಿ ವಚನ ಕಲಿಯೋದಕ್ಕೆ ಇದು ಮಾಡ್ತೀವಿ. ನೀವು ಜೂನಿಯರ್ ಚನ್ನಪಟ್ಟಣ, ಮಂಡ್ಯ. ಇವರೇನು, ನೀವೇನು ಓದ್ತಿರೋದು? ಅವರಲ್ಲೇ ಡಿಪ್ಲೊಮಾದಲ್ಲಿ ಜಾಸ್ತಿ ನಮ್ಮಲ್ಲಿ ಹೊರಗಡೆ ದೂರಿಂದ. ಹಾಗೆ ನಾವೆಲ್ಲ ಶರಣರುಗಳ ಫೋಟೋಗಳು ನಮ್ಮಲ್ಲಿ ವಿಶ್ವೇಶ್ವರಯ್ಯನವರು, ಎಲ್ಲರಿಗೂ ಒಳ್ಳೇದಾಗ್ಲಪ್ಪ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಮದರ್ ತೆರೇಸಾ, ಅಬ್ದುಲ್ ಕಲಾಂ, ಈ ಥರದ್ದು ಇಟ್ಟಿರ್ತಾರೆ. ಯಾಕಂದ್ರೆ ಇಂಪ್ರೆಷನ್ ಆಗಬೇಕು ಇವರೆಲ್ಲ, ಅದು ಪ್ರಭಾವ ಬೀರಲಿ ಅಂತೇಳಿ ಫೋಟೋಗಳು ಹಾಕಿರ್ತೀವಿ. ಅದು ಎಲ್ಲ ನೋಡಿದಾಗ ಅವ್ರ ಆದರ್ಶಗಳು ಕೂಡ ಇವ್ರಿಗೂ ಬಿಡಕ್ಕೆ ನಮಗಿದೆ. ಪ್ರತಿಯೊಂದು ಹಾಗೆ ನೇತಾಜಿ ಸುಭಾಷ್ ಚಂದ್ರ ಬೋಸು, ಈ ಥರ ಗುರುಮಲ್ಲೇಶ್ವರರು, ಬಸವಣ್ಣವರು, ಅವ್ರ ಭಕ್ತಿ ಭಾವ ಬರಬೇಕು, ಅವ್ರಿಗೆ ಒಂದು ಒಳ್ಳೆಯ ಜ್ಞಾನ ಬರಬೇಕು ಅನ್ನೋ ವಿಷಯ ಇದೆ. ನಾವು ಅಷ್ಟು ಆರ್ಥಿಕವಾಗಿ ಸಬಲಲ್ಲ, ಓಪನ್ ಆಗಿ ಅಲ್ಲಿಂದ ಇನ್ನು ಏನು ಬೇಕಾದ್ರೂ ಮಾಡ್ಕೊಡ್ತಾ ಇದೆ. ಸಪೋರ್ಟ್ಸ್ ಇಲ್ಲ, ಸೊಸೈಟಿನೂ ಸಪೋರ್ಟ್ ಮಾಡಲ್ಲ, ಭಾಳ ಕಷ್ಟ ಇದೆ. 3 ಮುಖದ ರುದ್ರಾಕ್ಷಿ
ತುಂಬ ಸಾವಿರಾರು ಗಟ್ಟಲೆ ಕಾಯಿ ಬಿಡುತ್ತೆ. ಅದೇ ರೀತಿ ಕೆಲವು ಪುಷ್ಪಗಳು ಎಲ್ಲ ವೆರೈಟಿ ಇದು ಎಲ್ರಿಗೂ ಕೊಡೋದಕ್ಕೆ. ನಾವು ಹೂಗಳನ್ನು ಕೀಳೋದಿಲ್ಲ ಜಾಸ್ತಿ. ಅವು ಗಿಡದ ಮೇಲೆ ಇದ್ದರೆ ಒಂದು 5-6 ದಿನ ಬಾಳಿಕೆ ಬರುತ್ತೆ. ನೋಡೋಕ್ಕೆ ಒಂಥರ ಉತ್ಸಾಹ ಆಗಲಿ ಅಂತೇಳಿ ಹಾಗೆ ಬಿಟ್ಕೊಂಡಿರ್ತೀವಿ. ಅದೇ ರೀತಿ ನೋಡಿ, ಇದು ಒಂದೆಲಗ ಅಂತೇಳಿ, ಇದು ಸ್ವಲ್ಪ ಭಾಳ ಆರೋಗ್ಯಕ್ಕೆ, ಮಿದುಳಿಗೆ ಭಾಳ ಒಳ್ಳೆಯ ಆರೋಗ್ಯಕರವಾಗುತ್ತೆ. ಮಕ್ಳಿಗೆ ಕೊಡಬೇಕು ಅಂತಾರಲ್ಲ, ಮಕ್ಕಳು ಕೊಡಬೇಕು. ಅದು ಬಜ್ಜಿ ಮಾಡ್ಬೋದು, ಸಾಂಬಾರು ಮಾಡ್ಬೋದು, ಹುಳಿ ಮಾಡ್ಬೋದು. ಈ ಥರ ಎಲ್ಲದಕ್ಕೂ ಉಪಯೋಗ ಆಗುತ್ತೆ. ಔಷಧಿಯಾಗಿ ಚೆನ್ನಾಗೂ ಕಾಣುತ್ತೆ ನೋಡಲಿಕ್ಕೆ, ಮತ್ತು ಆರೋಗ್ಯಕರವೂ ಇರುತ್ತೆ. ಅದೇ ರೀತಿ ನೋಡಿ, ಇದು ಸೀತಾಫಲ, ದಾಳಿಂಬೆ, ಮಾವು, ತೋತಾಪುರಿ ಮಾವಿನಕಾಯಿನೇ ಬೆಳೆದಿದ್ದೀವಿ, ಸಪೋಟ ಇದೆ. ಅದೇ ರೀತಿ ಇನ್ನೂ ಒಂದು 25 ವೆರೈಟಿ ಹಣ್ಣು ಗಿಡಗಳು. ಇದು ಸಪೋಟ ಗಿಡ ಮೇಡಮ್, ಇದು ಸಾಕಷ್ಟು ಸಪೋಟ ಹಣ್ಣು ಬಿಡುತ್ತೆ. ಪ್ರಾಣಿಗಳು, ಪಕ್ಷಿಗಳು ತಿನ್ನುತ್ತೆ, ನಮ್ಮ ಮಕ್ಕಳು ಉಪಯೋಗಿಸ್ತಾರೆ, ನಾವು ಉಪಯೋಗಿಸ್ತೀವಿ. ಆ ರೀತಿ ಅದು ಬಟರ್ ಫ್ರೂಟ್ ಅಂತ, ಒಳ್ಳೆ ಬೆಣ್ಣೆಹಣ್ಣು. ಅದು ಪಲ್ಯಹಣ್ಣು ಅಂತ ಮೇಡಮ್, ಭಾಳ ಚೆನ್ನಾಗಿರುತ್ತೆ, ತಿನ್ನಕ್ಕೆ ಆರೋಗ್ಯಕರ ಇರುತ್ತೆ. ಸೀತಾಫಲ, ರಾಮಫಲ, ಲಕ್ಷ್ಮಣ ಫಲ, ಆ ಕಡೆ ಎಲ್ಲ ನೀವು ಬೆಳೀತಾರೆ. ಬಾಳೆ, ರಸಬಾಳೆ ಹಾಕೊಂಡಿದ್ದೀವಿ. ಏನು ಹಣ್ಣು ಬರುತ್ತೆ ನಾವೇ ತಿಂತೀವಿ. ಮತ್ತು ಕೆಲವೊಂದು ತರಕಾರಿನೂ ಕೂಡ ಮಧ್ಯೆ ಇರ್ತವೆ, ಅದನ್ನು ಗೆಡ್ಡೆ ಗೆಣಸು ಎಲ್ಲ ತಗೊಳ್ತೀವಿ. ಹಲಸಿನ ಗಿಡ ಒಂದು ಹಾಕೊಂಡಿದ್ದೀವಿ, ಅಲ್ಲಿ ಹಣ್ಣು ಬಂದರೆ ನಮ್ಮ ಮಾವಿನ ಗಿಡಗಳಿದೆ, ಒಂದು 3 ಮಾವಿನ ಗಿಡ ಇದೆ. ನೆಲ್ಲಿಕಾಯಿ ಮಾತ್ರ ಚೆನ್ನಾಗಿ ಹುಟ್ಟಿದೆ ಮೇಡಮ್ ಈ ಕಡೆ. ನೆಲ್ಲಿಕಾಯಿ ಗಿಡ ನೋಡಿ, ಇದು ಹೂವಿದೆಯಲ್ಲ ಮೇಡಮ್, ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ನೀಲಿ ಹೂವು ಬರ್ತಲ್ಲ, ಶಂಕು ಹೂವು ಇದೆ. ಟೀ, ಕಾಫಿ ಈ ಥರನೇ ಇದು ಕುದಿಸ್ಬಿಟ್ಟು ಕುಡಿದ್ರೆ ಹೆಲ್ತ್ಗೆ ಭಾಳ ಒಳ್ಳೆಯದಾಗುತ್ತೆ. ಇದೊಂದು ಬೆಳೆಸ್ಕೊಂಡು ಚಪ್ಪರ ಥರನಾಗಬೇಕು, ಕ್ಲೀನಿಶ್ ಆಗಿರುತ್ತೆ, ಜೊತೆಗೆ ನಮಗೆ ಆರೋಗ್ಯನೂ ಕೊಡುತ್ತೆ. ನಮಸ್ತೆ, ನನ್ನ ಹೆಸರು ಶಂಕರ್. ನಾನು ಅನುರಾಗ್ ಮಕ್ಕಳ ಮನೆಯಲ್ಲಿ ವಿದ್ಯಾಭ್ಯಾಸ ಮುಗಿಸಿ ತದನಂತರದಲ್ಲಿ ಬೆಂಗಳೂರಿನಲ್ಲಿ UPSC ಕೋಚಿಂಗನ್ನು ಪಡೆದುಕೊಂಡು ಇವಾಗ ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಅನುರಾಗ್ ಸೇವಾ ಟ್ರಸ್ಟ್ಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅನುರಾಗ್ ಸೇವಾ ಟ್ರಸ್ಟ್ನ ಕೆಲಸ ಇದೆಯಲ್ಲ, ಎಲ್ಲರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಅನಿಸಿಕೆಯಲ್ಲಿ ಹೇಳಬೇಕು ಅಂತ ಹೇಳೋದಾದರೆ, ಸಕ್ಸಸ್ ಆಸ್ ಎ ಮೆನಿ ಫಾದರ್ಸ್ ಬಟ್ ಫೇಲ್ಯೂರ್ ಇಸ್ ಅನ್ ಆರ್ಫನ್ ಅಂತ ಅಂದರೆ, ಸಾಧನೆ ಮಾಡಿದಾಗ ಎಲ್ಲರೂ ಬರ್ತಾರೆ, ಆದರೆ ಜೀವನದಲ್ಲಿ ಸೋತಾಗ ಅನಾಥರಾಗ್ತಾರೆ. ಅಂತಹ ಅನಾಥರಾದಂತಹ ವಿದ್ಯಾರ್ಥಿಗಳ ಕೈಯನ್ನು ಹಿಡಿದು ಸಾಧನೆಯನ್ನು ಶಿಖರವನ್ನು ಏರಿಸುವಲ್ಲಿ ಅನುರಾಗ್ ಸೇವಾ ಟ್ರಸ್ಟ್ನ ಮುಖ್ಯಸ್ಥರಾದ ಶ್ರೀ BG ಸೋಮಶೇಖರ್ ಮೂರ್ತಿ ಚಿಕ್ಕಪ್ಪ ಹಾಗೂ ಶ್ರೀಮತಿ ರೇಣುಕಮ್ಮ PM ಅಮ್ಮ ಇವರು ಆ ಕೆಲಸವನ್ನು ಮಾಡ್ತಿದ್ದಾರೆ. ಸೊ ಅಲ್ಲಿಂದ ಔಟ್ಪುಟ್ ಆದ ವಿದ್ಯಾರ್ಥಿಗಳ ಮನಸ್ಥಿತಿ ಹೇಗಿರುತ್ತೆ ಅಂತ ಹೇಳೋದಾದ್ರೆ, ನಿಷ್ಕಲ್ಮಶ ಮನಸ್ಥಿತಿ ಆಗಿರ್ತದೆ. ಎಕ್ಸಾಂಪಲ್ ಕೊಡೋದಾದ್ರೆ, ನಾನು ಔಟ್ಪುಟ್ ಆಗಿ ತರಬೇತಿಗೆ ಬೆಂಗಳೂರಿಗೆ ಬಂದಾಗ ನನ್ನ ವಸತಿ, ಊಟ, ಪುಸ್ತಕ ಇವುಗಳ ಖರ್ಚನ್ನು ಚಿಕ್ಕಪ್ಪ ಅವರು ನೋಡ್ಕೊಳ್ತಿದ್ದಾರೆ. ಈ ವಿಷಯ ತಿಳಿದ ವಿದ್ಯಾರ್ಥಿಗಳು, ಅಲ್ಲಿಂದ ಔಟ್ಪುಟ್ ಆಗಿರ್ತಂಥ ವಿದ್ಯಾರ್ಥಿಗಳು ಬೆಂಗಳೂರಿನಲ್ಲಿ ಜಾಬ್ ಮಾಡ್ತಿದ್ದಾರೆ. ಅವರು ಚಿಕ್ಕಪ್ಪ ಅವರಿಗೆ ಮಕ್ಕಳ ಮನೆ ಆಶ್ರಮದಲ್ಲೂ ನೋಡಿಕೊಂಡು ನನಗೂ ಅಮೌಂಟ್ ಕೊಡೋದು ಬರ್ಡನ್ ಆಗ್ಬೋದು ಅಂತ ಹೇಳಿ ಇಲ್ಲಿ ಜಾಬಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳೇ ನನಗೆ ಬಹಳ ಹೆಲ್ಪ್ ಮಾಡ್ತಿದ್ದಾರೆ. ಇಲ್ಲಿ ಇದು ಏನನ್ನ ತೋರಿಸುತ್ತೆ ಅಂತ ಹೇಳೋದಾದ್ರೆ, ಸಂವಿಧಾನದಲ್ಲಿ ಮೆನ್ಷನ್ ಆಗಿರ್ತಕ್ಕಂತಹ ಸಹೋದರತ್ವವನ್ನು ಎತ್ತಿ ಹಿಡಿಯುತ್ತಿದೆ. ಹಾಗೆ ಹೇಳೋದಾದ್ರೆ, ಇದು ಇಷ್ಟೇ ಅಲ್ಲ, ಅನುರಾಗ್ ಸೇವಾ ಟ್ರಸ್ಟ್ ಮಧ್ಯವರ್ಜನ ಶಿಬಿರ ಇರಬಹುದು, ಆರೋಗ್ಯ ತಪಾಸಣಾ ಶಿಬಿರ ಇರಬಹುದು, ಮಕ್ಕಳ ಸಮ್ಮರ್ ಕ್ಯಾಂಪ್ ಇರಬಹುದು, ನಜೀದ್ ಸ್ವಚ್ಛತಾ ಕಾರ್ಯಕ್ರಮ ಇರಬಹುದು, ಇನ್ನಿತರ ಚಟುವಟಿಕೆಗಳ ಕಾರ್ಯಕ್ರಮವನ್ನು ಇದು ನಡೆಸುತ್ತಿದೆ. ಇವೆಲ್ಲ ಏನನ್ನ ಇಂಡಿಕೇಟ್ ಮಾಡ್ತಿದೆ ಅಂದರೆ, ನಮ್ಮ ದೇಶವನ್ನ ಅಭಿವೃದ್ಧಿ ಹೊಂದುವುದರ ಪಾತ್ರವಾಗಿದೆ. ಇದು ಸಹ ಒಂದು ಭಾಗ ಅಂತ ಹೇಳ್ಬಹುದು. ಕೆಲವರು ಹೇಳ್ತಿರ್ತಾರೆ, ನಾನು ರಾಜಕೀಯಕ್ಕೆ ಹೋದ್ರೆ ಅಥವಾ ದೊಡ್ಡ ವ್ಯಕ್ತಿ ಆದರೆ ನಾನು ದೇಶನ ಆ ಥರ ಬೆಳೆಸ್ತೀನಿ, ಈ ಥರ ಬೆಳೆಸ್ತೀನಿ. ನಥಿಂಗ್, ಏನೂ ಇಲ್ಲ. ನೋಡಿ, ಇವರು ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿಯಾಗಿದ್ಕೊಂಡು ವಿದ್ಯಾರ್ಥಿಗಳ ಮನಸ್ಥಿತಿಯಲ್ಲಿ ದೇಶದ ಅಭಿವೃದ್ಧಿಯ ವಿಷಯವನ್ನ ಬಿತ್ತಿ ದೇಶವನ್ನ ಅಭಿವೃದ್ಧಿಪಡಿಸ್ತಿದ್ದಾರೆ. ಇವರಿಗೆ ಆಯಸ್ಸು, ಆರೋಗ್ಯ ಕೊಟ್ಟು ಸುಖವಾಗಿ ಇವರ ಜೀವನ ನಡೆಯಲಿ ಎಂದು ಬಸವಾದಿ ಶರಣರಲ್ಲಿ ಪ್ರಾರ್ಥಿಸುತ್ತಾ, ನನಗೆ ಈ ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಅಮೋಘ ಯೂಟ್ಯೂಬ್ ಚಾನಲ್ನ ಮುಖ್ಯಸ್ಥರಾದ ಡಾಕ್ಟರ್ ಮಣಿಶ್ರೀ ಮೇಡಮ್ ರವರಿಗೂ ನನ್ನ ಧನ್ಯವಾದಗಳು. ನಿಮ್ಮ ಹೆಸರು? ನನ್ನ ಹೆಸರು ಮಂಜೇಶ್ ಕುಮಾರ್ ಅಂತ. ನಾನು ಕರ್ನಾಟಕ ರಾಜ್ಯ ಕಬ್ಬುಳರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಕೆಲಸ ಮಾಡ್ತಾಯಿದ್ದೀನಿ ಮೇಡಮ್. ನಾನು ಕಸಿನಹಳ್ಳಿ ಗ್ರಾಮ, ಇಲ್ಲಿಂದ 18 ಕಿಲೋಮೀಟರ್ ಇದೆ. ಸರ್, ಅನುರಾಗ್ ಮಕ್ಕಳ ಮನೆ ಸೋಮಶೇಖರ್ ಮೂರ್ತಿ ಸರ್ ಬಗ್ಗೆ ಹೇಳಿ ಸರ್. ಮೇಡಮ್, ಅವರು ನಮ್ಗೆ ತುಂಬ ಆತ್ಮೀಯರು ಮತ್ತು ಪರಿಚಿತರು. ಅವರು ನಂಜನಗೂಡು ತಾಲೂಕಿನ ದೇವನೂರು ಗ್ರಾಮದವರು. ಅವರು ಸುಮಾರು 2011ನೇ ಇಸ್ವಿನಲ್ಲಿ ಮೇಡಮ್ ಅನುರಾಗ ಮಕ್ಕಳ ಮನೆ ಅಂತೇಳಿ ಮೈಸೂರಲ್ಲಿ ಪ್ರಾರಂಭ ಮಾಡ್ತಾರೆ. ಆ ಮೈಸೂರಲ್ಲಿ ಪ್ರಾರಂಭ ಮಾಡಿ ಅದಾದ ಮೇಲೆ 2017ರಲ್ಲಿ ನಂಜನಗೂಡಿನ
ದೇವರಮಳ್ಳಿ ಗ್ರಾಮಕ್ಕೆ ಸೇರಿದಂಥ ಒಂದು ಸರ್ವೆ ನಂಬರು 111 ಒಂದು 5 ಗುಂಟೆ ಜಾಗದಲ್ಲಿ ಮೇಡಮ್ ಅನುರಾಗ ಮಕ್ಕಳ ಮನೆ ಅಂತೇಳಿ 2011ರಿಂದ 17ರಿಂದ ಈ ನಂಜನಗೂಡಿನಲ್ಲಿ ಪ್ರಾರಂಭ ಮಾಡಿ ಒಂದು ಸುಮಾರು 50 ಮಕ್ಕಳಿಗೆ ಪ್ರತಿ ವರ್ಷ ಉಚಿತವಾಗಿ ವಸತಿ ನಿಲಯ, ಅವ್ರಿಗೆ ಫೀಸ್ ಕಟ್ಟೋದಾಗಿರ್ಬೋದು, ಪುಸ್ತಕಗಳು ಕೊಡೋದಾಗಿರ್ಬೋದು, ಮತ್ತು ಇವರು ಟೀಚಿಂಗ್ ಇರ್ಬೋದು, ಕಂಪ್ಯೂಟರ್ ತರಬೇತಿಗಳು ಕೂಡ ಈ ಥರ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ ಮೇಡಮ್. ಹಾಗಾಗಿ ಅವರ ಸೇವೆನ ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ಅವ್ರಿಗೆ ಸನ್ಮಾನ ಮಾಡಿ ಪ್ರಶಸ್ತಿಗಳನ್ನು ಕೂಡ ಕೊಟ್ಟಿದ್ದಾರೆ ಮೇಡಮ್. ಆಮೇಲೆ ಈ ಅನುರಾಗ ಮಕ್ಕಳ ಮನೆಯಲ್ಲಿ ಸುಸಜ್ಜಿತವಾದಂಥ ಗ್ರಂಥಾಲಯ ಕೊಠಡಿ ಇದೆ, ಮಕ್ಕಳು ಓದಲಿ ಅಂತ ಸುಮಾರು ಒಂದು 2,000 ಪುಸ್ತಕಗಳನ್ನು ಅವರು ಸಂಪಾದಿಸಿ ಮಕ್ಕಳಿಗಾಗಿ ಮೀಸಲಿಟ್ಟಿದ್ದಾರೆ ಮೇಡಮ್. ಹಾಗಾಗಿ ತುಂಬ ಇದಲ್ಲದೆ ಸಾಮಾಜಿಕ ಕಳಕಳಿದಿರ್ತಕ್ಕಂಥ ಸಮಾಜ ಸೇವೆಯನ್ನು ಮಾಡ್ತಾಯಿದ್ದಾರೆ. ಉದಾಹರಣೆಗೆ ಮಕ್ಕಳ ಬೇಸಿಗೆ ಶಿಬಿರ ಅಂತೇಳಿ, ಮತ್ತು ಆರೋಗ್ಯ ಶಿಬಿರಗಳು, ಈ ಥರ ಸಾಮಾಜಿಕ ಕಳಕಳಿರ್ತಕ್ಕಂಥ ಅನೇಕ ಕಾರ್ಯಗಳನ್ನು ನಂಜನಗೂಡು ತಾಲೂಕಿನಾದ್ಯಂತ ಅವರು ಮಾಡ್ಕೊಂಡು ಬರ್ತಾಯಿದ್ದಾರೆ ಮೇಡಮ್. ನಿಮ್ಮ ಒಂದು ಹಾರೈಕೆ ಸರ್ ಅವರಿಗೆ. ಖಂಡಿತ ಮೇಡಮ್, ನಾವು ಅವರ ಬೆನ್ನೆಲುಬಾಗಿ ನಿಂತಿದ್ದೀವಿ ಮೇಡಮ್. ಮತ್ತು ಸಮಾಜದ ಇನ್ನೂ ಅನೇಕ ಪ್ರಮುಖರು ಅವ್ರಿಗೆ ಕಾಣದ ಕೈ ರೀತಿ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಆಮೇಲೆ ಅವರು ಯಾರನ್ನೂ ಕೂಡ ಅವ್ರ ಸ್ವಭಾವ ಹೆಂಗೆ ಅಂದ್ರೆ ಮೇಡಮ್, ಸ್ವಾಭಿಮಾನಿ ಅವರು. ಅವ್ರ ಸ್ವಾಭಿಮಾನದಿಂದ ಯಾರನ್ನೂ ಏನನ್ನೂ ಕೇಳಲ್ಲ ಅವರು. ನೀವು ಬಂದರೂ ಸಹಾಯ ಮಾಡಿ ಅಂದರೆ ಅವರು ಮಾಡಿ ಅಂತಾರೆ. ಅಥವಾ ಇನ್ನೊಬ್ಬರನ್ನ ನಾನು ಒಂದು ಆಶ್ರಮ ನಡೆಸ್ತಾ ಇದ್ದೀನಿ, ಮಕ್ಕಳು ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ದೀನಿ ಅಂಥೇಳಿ ಅವ್ರೇನು ಯಾರನ್ನೂ ಕೂಡ ಏನೂ ಕೇಳಲ್ಲ. ಅವರಾಗಿದ್ದವ್ರು ಬರ್ಬೋದು, ಈ ಆಶ್ರಮ ನೋಡ್ಬೋದು, ಸಹಾಯ ಮಾಡ್ಬೋದು ಅಷ್ಟೇ. ಅದು ಬಿಟ್ಟರೆ ಮೇಡಮ್ ಪ್ರಚಾರದ ಗೀಳಿಲ್ಲ ಅವ್ರಿಗೆ. ನಾವು ಬಂದು ಅವ್ರ ಬಗ್ಗೆ ಏನಾದ್ರು ಹೇಳಿದ್ರೆ ಹೇಳ್ಬೋದು, ಅದು ಬಿಟ್ಟರೆ ಮೇಡಮ್ ಆ ಥರ ನಿಸ್ವಾರ್ಥ ಸೇವೆ. ಹಾಗಾಗಿ ಅವ್ರಿಗೆ ದೇವರು ಆರೋಗ್ಯ ಕೊಟ್ಟು ಇನ್ನೂ 50 ಮಕ್ಕಳು ಇರ್ತಕ್ಕಂಥದ್ದು 100 ಮಕ್ಕಳಾಗಲಿ ಅಂತ ಮೇಡಮ್ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಈ ಅನುರಾಗ ಮಕ್ಕಳ ಸದಾ ನಾವು ಮೇಡಮ್ ಬೆನ್ನೆಲ್ಲ ನಿಂತ್ಕೊಳ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀವಿ ಮೇಡಮ್. ಧನ್ಯವಾದಗಳು ಸರ್. ಧನ್ಯವಾದ.